ಸೊ ಇವತ್ತು ನಾನು ಹೀತ್ರೋ ಇಂದ ವೆಂಬ್ಲಿ ಕಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಗರ್ಬಾ ಇರುತ್ತೆ. ಸೊ ಅದನ್ನು ಕವರ್ ಮಾಡೋಣ. ಪ್ಲಸ್ ಐ ಆಲ್ಸೋ ವಾಂಟ್ ಟು ಹ್ಯಾವ್ ಸಮ್ ನೈಸ್ ಸೌತ್ ಇಂಡಿಯನ್ ಫುಡ್. ಸೊ ಅದಕ್ಕೋಸ್ಕರ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಆಲ್ಸೋ ಸಮ್ ಪ್ಲೇಸಸ್ ಅರೌಂಡ್ ವೆಂಬ್ಲಿ. ಇಟ್ಸ್ ಅ ವೆರಿ ನೈಸ್ ಇಂಡಿಯನ್ ಪ್ಲೇಸ್. ಎಷ್ಟೋ ಇಂಡಿಯನ್ ಔಟ್ಲೆಟ್ಸ್ ಇದೆ ಮತ್ತು ರೆಸ್ಟೋರೆಂಟ್ಸ್ ಇದೆ. ಸೊ ಯು ಶುಡ್ ಕಮ್ ದೇರ್. ಸೊ ಲೆಟ್ಸ್ ಗೋ ಫಾರ್ ದ ಟ್ರಿಪ್ ಟು ವೆಂಬ್ಲಿ. ಸೊ ಈಗ ನಾನು ಹೀತ್ರೋ ಏರ್ಪೋರ್ಟಿಂದ ನಾನು ಮೆಟ್ರೋ ತೊಗೊಳ್ತೀನಿ, ಅಂದರೆ ಟ್ಯೂಬ್ಸ್ ಇಲ್ಲಿ ಹೇಳೋದು. ಅದನ್ನು ಐ ವಿಲ್ ಕ್ಯಾಚ್ ದಿಸ್ ಮೆಟ್ರೋ ಆರ್ ದಟ್ಸ್ ಕಾಲ್ಡ್ ಪಿಕಡಿಲಿ ಲೈನ್. ಅಲ್ಲಿಂದ ನಾನು ಒಂದು ಜಾಗ ಇಳಿತೀನಿ. ಬೆಳಿಗ್ಗೆ ತುಂಬ ರಶ್ ಇರುತ್ತೆ ಮತ್ತು ಸದ್ಯಕ್ಕೆ ಇಟ್ಸ್ ನಾಟ್ ವೆರಿ ಕ್ರೌಡೆಡ್. ಐ ಹ್ಯಾವ್ ಸ್ಟಿಲ್ 3 minutes ಟು ಗೋ ಫಾರ್ ದ ಟ್ರೈನ್. ನೋಡಿ, ದಟ್ಸ್ ಮೈ ಟ್ರೈನ್. ಸೊ ಲಂಡನ್ ಟ್ಯೂಬ್ಸ್ ಬಗ್ಗೆ ಹೇಳಬೇಕಾದ್ರೆ ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 1975ಇಂದ ಸ್ಟಾರ್ಟ್ ಆಗಿತ್ತು. ಹ್ಯಾಟನ್ ಕ್ರಾಸ್ ಅಂತ ಒಂದು ಜಾಗ, ಮತ್ತು ಎಕ್ಸ್ಟೆಂಡ್ ಆಗಿದ್ದು ಟಿಲ್ ಹೀಥ್ರೋ ಟರ್ಮಿನಲ್ 5 ಅಂದರೆ 2008ಇಂದ ಅದು ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮಿಂದ ಇದು ಸ್ಟಾರ್ಟ್ ಆಗಿತ್ತು. ಟ್ರೈನ್ ಹತ್ತಿದ್ದೀನಿ ಆ್ಯಂಡ್ ದಿಸ್ ಇಟ್ ಲುಕ್ಸ್ ವೆರಿ ಎಂಟಿ. ಇಲ್ಲಿಂದ ಆಲ್ಮೋಸ್ಟ್ ಹಾಫ್ ಆನ್ ಅವರ್ 45 minutes ಇದೆ. ಐ ವಿಲ್ ಬಿ ಗೆಟಿಂಗ್ ಟು ಆ್ಯಕ್ಟನ್ ಟೌನ್. ದಿಸ್ ಇಸ್ ದ ಮ್ಯಾಪ್. ಸೊ ಹೀಥ್ರೋ ಟರ್ಮಿನಲ್ 5ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಐ ಹ್ಯಾವ್ ಟು ಗೆಟ್ ಆಫ್ ಎಟ್ ಆ್ಯಕ್ಟನ್ ಟೌನ್. ಆ್ಯಂಡ್ ಅಲ್ಲಿಂದ ಇನ್ನೊಂದು ಟ್ರೈನ್ ತೊಗೊಳ್ಳೋದು. ಸೊ ಬೇಸಿಕ್ಲಿ ದಟ್ಸ್ ಮೈ ಜರ್ನಿ, ವಿಚ್ ಇಸ್ ಗೋಡ್ ಬಿ ಅರೌಂಡ್ ಹಾಫ್ ಆನ್ ಅವರ್ 45 minutes. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ವಿ ವಿಲ್ ಸಿ ಸಮ್ ಗುಡ್ ಇಂಡಿಯನ್ ರೆಸ್ಟೋರೆಂಟ್ಸ್. ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಟುಡೇ ಇಸ್ ಲೈಕ್ ನವರಾತ್ರಿ. ಸೊ ಇವತ್ತು ಏನೇನು ಪ್ರೋಗ್ರಾಮ್ಸ್ ನಡೆಯುತ್ತೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಹಿಯರ್ ಆಲ್ಸೋ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ. ಇಂಡಿಯನ್ ಕಮ್ಯುನಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಲ್ ಸಿ ಸಮ್ ಥಿಂಗ್ಸ್ ವಿಚ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಟ್ಯೂಬಲ್ಲಿ ಕೂತ್ಕೊಂಡಾದ್ಮೇಲೆ ಎಷ್ಟೋ ಟ್ರಾವೆಲರ್ಸ್ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಹೀಥ್ರೋ ಏರ್ಪೋರ್ಟಿಂದ ಎಷ್ಟೋ ಜನ ಸಿಟಿ ಕಡೆ ಹೋಗಬೇಕಾದ್ರೆ ಈ ಮೆಟ್ರೋ ಅಂದರೆ ಟ್ಯೂಬ್ನ ಯೂಸ್ ಮಾಡ್ಕೊಳ್ತಾರೆ. ಇಟ್ಸ್ ಅ ವೆರಿ ಈಸಿ ವೇ ಆಫ್ ಕಮ್ಯೂಟಿಂಗ್ ಅರೌಂಡ್ ದ ಸಿಟಿ. ಆ್ಯಂಡ್ ತುಂಬ ಖರ್ಚು ಕಡಿಮೆ ಆಗುತ್ತೆ, ಟ್ಯಾಕ್ಸಿಯಿಂದ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ದ ವೆರಿ ಸ್ಪೇಷಿಯಸ್. ಅದ್ರ ಜೊತೆಗೆ ಒಂದು ಹೀಥ್ರೋ ಎಕ್ಸ್ಪ್ರೆಸ್ನೂ ಇದೆ, ಅದು ಇನ್ನೂ 5 ಸ್ಟಾರ್ ಥರ. ಸೊ ಈಗ ನಾನು ಹ್ಯಾರೋ ಬಂದಿದ್ದೀನಿ. ಆ್ಯಕ್ಚುಲಿ ರೇನರ್ಸ್ ಲೇನ್ ಹತ್ರ ಒಂದು ಜಾಗ ಇದೆ, ಹ್ಯಾರೋ ಅಂತ. ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಎಷ್ಟೋ ಇದೆ. ಒನ್ ಆಫ್ ಮೈ ಫೇವ್ರೆಟ್ ರೆಸ್ಟೋರೆಂಟ್ಸ್ MTR, ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನೋಡೋಣ ಯಾವ ಥರ ಊಟ ಸಿಗುತ್ತೆ ಮತ್ತು ಏನೇನು ಆಪ್ಷನ್ ಸಿಗುತ್ತೆ. MTR ಥರನೇ ಇದೆಯಾ ಆರ್ ಸಮಥಿಂಗ್ ಡಿಫ್ರೆಂಟ್. ಸೊ ನೋಡೋಣ. ಬಟ್ ಲಾಟ್ ಆಫ್ ಇಂಡಿಯನ್ಸ್ ಕಮ್ಯುನಿಟಿ ಇಲ್ಲಿದೆ, ಯು ಕ್ಯಾನ್ ಸಿ. ಸೊ ನಾನು ಫೈನಲಿ MTR ರೆಸ್ಟೋರೆಂಟ್ ಬಂದಿದ್ದೀನಿ. ಇಟ್ ಲುಕ್ಸ್ ಮೋರ್ ಲೈಕ್ ಅದೇ ಟ್ರೆಡಿಷ್ನಲ್ ರೆಸ್ಟೋರೆಂಟ್. ಇದು ನೋಡಿ, MTR ಮಾವಲ್ಲಿ ಟಿಫಿನ್ ರೂಮ್ಸ್. ಸೊ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು MTR ಬಂದಿದ್ದೀನಿ ನಮ್ಮ ಲಂಡನಲ್ಲಿ. ಮತ್ತು ನನ್ನ ಜೊತೆ ನಮ್ಮ ಬೆಂಗಳೂರವರೇ ಶಶಿಧರ್ ಅವರು ಇದ್ದಾರೆ, ಅವರು ಶೆಫ್ ಇಲ್ಲಿ. ಸೊ ಶಶಿಧರ್ ಅವರೇ, ಇಲ್ಲಿ ಏನೇನು ಸಿಗುತ್ತೆ ಮತ್ತು ಯಾವಾಗಿಂದ ನೀವು ಇಲ್ಲಿದ್ದೀರಾ? ಆಯ್ತು, ನಮ್ಮೊಂದು 6 months ಆಯಿತು. ಸೊ ಏನು ಸ್ಪೆಷಾಲಿಟಿ ಇದೆ ನಮ್ಮ ಈ ರೆಸ್ಟೋರೆಂಟಲ್ಲಿ? ರೆಸ್ಟೋರೆಂಟ್ ಎಲ್ಲ ಫೆಸಿಲಿಟಿ ಇದೆ. ಮೇನ್ ನಮ್ಮ ರವೆ ಇಡ್ಲಿ, ದೋಸೆ, ಮಸಾಲೆ ದೋಸೆ, ಬೆಣ್ಣೆ, ಇಡ್ಲಿ ವಡೆ ಎಲ್ಲ ನಮ್ದು. ಸೊ ನಮ್ಮ MTR ಅಲ್ಲಿ ಯಾವ ಥರ ಸಿಗುತ್ತೆ ಅಲ್ಲ ಇಲ್ಲಿ ಸಿಗುತ್ತೆ ಸರ್. ಆ ಥರನೇ ಇಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ನಮ್ಮ ಬೆಂಗಳೂರವರು, ಕರ್ನಾಟಕ ಅವರು ಎಷ್ಟು ಜನ ಬರ್ತಾರೆ? ತುಂಬಾ ಜನ ಬರ್ತಾರೆ ಸರ್ ಇಲ್ಲಿ. ಹೌದಾ? ಯಾವ ದಿನ? ವೀಕೆಂಡ್ ಜಾಸ್ತಿ. ವೀಕೆಂಡಲ್ಲಿ ಜಾಸ್ತಿ ಇರುತ್ತೆ, ಅಂದರೆ ಜಾಸ್ತಿ ಕ್ರೌಡ್ ಆ ಟೈಮಲ್ಲಿ. ಕ್ರೌಡ್ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ, ಶುಕ್ರವಾರ ನೈಟ್ ಇರುತ್ತೆ. ಶನಿವಾರ ಭಾನುವಾರ ನಾರ್ಮಲ್ ಫುಲ್ ಇರುತ್ತೆ. ಓಕೆ. ಸೊ ಟೈಮಲ್ಲಿ ಸಿಗುತ್ತೆ. ಹೌದಾ? ಮತ್ತೆ ಯಾವ ಜಾಗದಿಂದ, ಬೆಂಗಳೂರಲ್ಲಿ ಯಾವ ಜಾಗದಿಂದ ನೀವು ಬಂದಿದ್ದೀರಾ? ನಾವು JP ನಗರಲ್ಲಿ ಬರ್ತೀವಿ ಸರ್. JP ನಗರದಿಂದ. ಸೊ ನೋಡಿ, JP ನಗರದಿಂದ ಅವ್ರು ಬಂದಿದ್ದಾರೆ. ಮತ್ತು ಇವತ್ತು ನಾನು ಒಂದು ಸ್ಪೆಷಲ್ ಅವರು ಥಾಲಿ ಇದೆ, ಅದನ್ನು ಟ್ರೈ ಮಾಡ್ತೀನಿ. ನೀವೇನು ರೆಕಮೆಂಡ್ ಮಾಡೋದು ಇಲ್ಲಿ? ಇಲ್ಲಿ ಸರ್ ತಗೊಳ್ಳಿ ಸರ್, ಥಾಲಿ ಚೆನ್ನಾಗಿರುತ್ತೆ. ಅದರಲ್ಲಿ ಎಲ್ಲ ಐಟಮ್ ಬರುತ್ತೆ. ಎಲ್ಲ ಐಟಮ್ ಬರುತ್ತೆ. ನಮ್ಮ ಬೆಂಗಳೂರು ಥರನೇ ಟೇಸ್ಟ್ ಬರುತ್ತೆ. ಸೇಮ್ ಬೆಂಗಳೂರು ಥರ ಸೇಮ್ ಟೇಸ್ಟ್ ಬರುತ್ತೆ. ಟೇಸ್ಟ್ ಇವಾಗ ಟ್ರೈ ಮಾಡೋಣ. ಮತ್ತು ಶೆಫ್ ಹೇಳೋ ಪ್ರಕಾರ ಇಂಡಿಯನ್ ಟೇಸ್ಟ್, ನಮ್ಮ ಬೆಂಗಳೂರು ಟೇಸ್ಟೇ ಸಿಗಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸದ್ಯಕ್ಕೆ ಸಾಂಬಾರು ವಡೆ ತೊಗೊಂಡಿದ್ದೀನಿ. ಇವಾಗ ಒಂದು ಖಾರ ಬಾತ್, ಅದಾದ್ಮೇಲೆ ಮಸಾಲೆ ದೋಸೆ. ಊಟ ನಿಮಗೆ ಅದೇ ಬೆಂಗಳೂರು ಟೇಸ್ಟ್ ಸಿಗಲ್ಲ? ಬೆಂಗಳೂರು ಟೇಸ್ಟ್ ಸಿಗುತ್ತೆ, ಅದಕ್ಕೆ ಬರ್ತಾ ಇರೋದು. ನಾನು ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಸ್ಕೆಪ್ಟಿಕಲ್ ಅದು, ಯಾಕಂದರೆ ಇಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ ಇಂಡಿಯಿಂದ ಓಪನ್ ಆಗುತ್ತೆ, ಅದೇ ಥರ ಟೇಸ್ಟ್ ಅಂದ್ಕೊಳ್ತೀವಿ. ಬಟ್ ಅದೇ ಥರ ಟೇಸ್ಟ್ ಏನೋ ಒಂದು ಡಿಫ್ರೆನ್ಸ್ ಇರುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟಾಗಿ ಹೆಂಗೆ ಅಲ್ಲಿತ್ತೋ ಹಾಗೆ ಇದೆ, ಬೆಂಗಳೂರು ಟೇಸ್ಟೇ ಇದೆ. ಸೊ
ನಾವು ಮೊದಲು ವೀಕ್ಲಿ ಒನ್ಸ್ ಬರ್ತಾ ಇದ್ವಿ, ಇಲ್ಲ ಹತ್ತಿರದಲ್ಲಿದ್ವಿ. ಇವಾಗ ಸ್ವಲ್ಪ ದೂರ ವಿಂಡ್ಸರ್ ಹತ್ರ ಇದ್ದೀವಿ, ಇಲ್ಲಿಂದ ಆಲ್ಮೋಸ್ಟ್ 35-40 ಮಿನಿಟ್ಸ್. ಬಟ್ ನಾನೇನು ಬರ್ತೀನಿ ಮಂತ್ಲಿ ಒಂದ್ಸತಿ ಇಲ್ಲಿಗೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಇವತ್ತು ಇಂಪಲ್ಸ್, ಇವತ್ತು ಯಾಕಂದರೆ ಮನೇಲಿ ಕೆಲಸ ಮಾಡ್ತಾ ಇದ್ದೆ, ಸಡನ್ ಆಗಿ ದೋಸೆ ಅದಕ್ಕೆ ಬಂದಿದ್ದೆ. ಹೌದು, ಇವಾಗ ನಾವು ಫ್ಯಾಮಿಲಿ, ನನ್ನ ತಮ್ಮನೂ ಬಂದಿದ್ದಾರೆ ಬೆಂಗಳೂರಿಂದ ಇಲ್ಲಿಗೆ, ಶಿಫ್ಟ್ ಆಗಿದ್ದಾನೆ ತಂದಕ್ಕೆ. ಅವ್ನಿಗೂ ಇಂಟ್ರಡ್ಯೂಸ್ ಮಾಡಿದೆ, ಅವ್ನ ಫ್ರೆಂಡ್ಸಿಗೆ ಇಂಟ್ರಡ್ಯೂಸ್ ಮಾಡಿದೆ. ಸೊ ತುಂಬ ಜನ ಬರ್ತಿದ್ವಿ. ಈಗ ಕೆಲವು ನಮ್ಮ ಫ್ರೆಂಡ್ಸ್ ರೆಡ್ಡಿಂಗಿಂದ ಬರ್ತಾರೆ, ಬಸ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಒಂದು ಬಸ್ಸಲ್ಲಿ 20-22 ಜನ ಹಂಗೆ. ಅದು ಸೊ ಇದು ಒಂಥರ ನಮಗೆ ಮನೆ ಥರ. ಎಕ್ಸಾಕ್ಟ್ಲಿ. ಆ್ಯಂಡ್ ಇಟ್ ಈಸ್ ಮೇನ್ಲಿ ಟೇಸ್ಟ್ ಆ್ಯಂಡ್ ಸರ್ವಿಸ್ ಆಲ್ಸೋ ವೆರಿ ಗುಡ್. ಕ್ಲೆನ್ಲಿನೆಸ್ ಇದೆ ಆಬ್ವಿಯಸ್ ಆಗಿ. ಚಿಕ್ಕ ಬಟ್ಲಲ್ಲಿ ತುಪ್ಪ ಸಿಗಲ್ಲ, ಅದೊಂದೇ ನಮ್ಮ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಸರ್ಪ್ರೈಸಿಂಗ್, ಯಾಕಂದರೆ ದೋಸೆ ಎಕ್ಸಾಕ್ಟಾಗಿ ಹಾಗೆ ಬರಬೇಕು ಅಂದರೆ ಕಷ್ಟ. ಸೊ ಪರ್ಫೆಕ್ಟಾಗಿ ಮಾಡಿದ್ದಾರೆ. ನಮ್ಮಂತೂ ತುಂಬ ಏನಿಲ್ಲ, ಲಂಡನ್ಗೆ ಬಂದಾಗ ಡೆಫಿನೆಟಾಗಿ MTRಗೆ ಬನ್ನಿ. 2 ಜಾಗ ಇದೆ, ಒಂದು ಟೇಕ್ ಅವೇಗೆ, ಒಂದು ಇಲ್ಲಿ ತಿನ್ನೋಕ್ಕೆ. ಡೆಫಿನೆಟಾಗಿ ಬನ್ನಿ. ಸಂಡೇಸ್ ಬಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡ್ಬನ್ನಿ ಟೇಬಲ್ಗೆ. ತುಂಬ ಬ್ಯುಸಿಯಾಗಿರುತ್ತೆ. ಬಟ್ ಥ್ರೂ ಔಟ್ ದ ಡೇ ಒಳ್ಳೆ ಸರ್ವಿಸ್, ಒಳ್ಳೆ ಫುಡ್. ವೆಯ್ಟ್ ಇಸ್ ವರ್ತ್ ಇಟ್. ಡೆಫಿನೆಟಾಗಿ ತಿನ್ನಿ ಇಲ್ಲಿ, 100% ಡೆಫಿನೆಟಾಗಿ ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಈಗ ನಾನು ಮಿನಿ ಟಿಫಿನ್ ಟ್ರೈ ಮಾಡ್ತೀನಿ. ಇದರಲ್ಲಿ ಬಿಸಿಬೇಳೆ ಬಾತು, ಖಾರ ಬಾತು, ಮತ್ತು ಇಡ್ಲಿ ವಡಾನೂ ಇದೆ, ದೋಸೆನೂ ಇದೆ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ದೋಸೆ ಜೊತೆ. ಮಸಾಲ ದೋಸೆ, ಸಮ್ ಚಟ್ನಿ. ನಮ್ಮ ಬೆಂಗಳೂರು ಟೇಸ್ಟು, MTR ಟೇಸ್ಟು ಅದೇ ಇಲ್ಲೇ ಸಿಗುತ್ತೆ. ಅದ್ರ ವಡಾನೂ ಇದೆ, ಸಾಂಬಾರ್, ಚಟ್ನಿ. ಸಾಂಬಾರು ಮತ್ತು ಚಟ್ನಿ ಜೊತೆ ಟ್ರೈ ಮಾಡ್ತೀನಿ. ತುಂಬ ಕ್ರಿಸ್ಪಿಯಾಗಿದೆ ವಡೆ, ಮತ್ತು ಚಟ್ನಿನೂ ಅಷ್ಟು ಸ್ಪೈಸಿ ಇಲ್ಲ, ನಾರ್ಮಲ್. ಯಾಕಂದರೆ ಇಲ್ಲಿ ಜನಕ್ಕೆ ಅಷ್ಟು ಸ್ಪೈಸಸ್ ತೊಗೊಳಕ್ಕಾಗಲ್ಲ, ಬಟ್ ಅದನ್ನು ಮೇಂಟೈನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇಡ್ಲಿನೂ ಟ್ರೈ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿದೆ. ಮತ್ತು ಈಗ ಖಾರ ಬಾತ್. ತುಂಬ ಚೆನ್ನಾಗಿದೆ. ಮತ್ತು ಇದು ಕೇಸರಿ ಬಾತ್, ಬನಾನಾ ಕೇಸರಿ ಬಾತ್. ಸ್ವಲ್ಪ ಬನಾನಾ ಫ್ಲೇವರ್ ಇದೆ. ಸಮ್ ಬಿಸಿಬೇಳೆ ಬಾತ್. ನೀವೀಗ ಬೆಂಗಳೂರಿಂದ ಲಂಡನ್ ಬಂದರೆ ಆ ಟೇಸ್ಟ್ ಬೇಕಾಗಿದ್ದರೆ ಈ ಜಾಗನ ಮಿಸ್ ಮಾಡಲೇಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ರವೆ ಇಡ್ಲಿನೂ ನಾನು ಟ್ರೈ ಮಾಡ್ತೀನಿ. ಪೊಟ್ಯಾಟೊ ಸಾಗು ನೋಡಿ, ಡೆಫಿನೆಟ್ಲಿ ವರ್ತ್ ಕಮಿಂಗ್. ಟ್ರೈ ಮಾಡಿ, ಎಂಜಾಯ್ ಮಾಡಿ. ಎಲ್ಲ ಡೀಟೇಲ್ಸ್ ನಾನು ಹಾಕಿರ್ತೀನಿ ಕೆಳಗಡೆ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೇನೂ ಶೇರ್ ಮಾಡಿ. ಯಾಕಂದರೆ ನಮ್ಮ ದೇಶದ ಆಚೆ ಬಂದು ಆ ಥರ ಟೇಸ್ಟ್ ಸಿಗೋದು ತುಂಬ ಕಷ್ಟ. ಅದಕ್ಕೋಸ್ಕರ MTR ಹ್ಯಾರೋಲಿದೆ, ಖಂಡಿತ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಆ್ಯಂಡ್ ಐಲ್ ಹ್ಯಾವ್ ಮೈ ಊಟ. ಥ್ಯಾಂಕ್ ಯು. ಫೈನಲಿ ಫಿನಿಶಿಂಗ್ ಆಫ್ ವಿತ್ ಕಾಫಿ. ನನ್ನ ಫೇವ್ರೆಟ್ ಫಿಲ್ಟರ್ ಕಾಫಿನ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ಟೇಸ್ಟ್ ನಮ್ಮ ಬೆಂಗಳೂರಲ್ಲಿ ಸಿಗುತ್ತಲ್ಲ ಅದೇ ಥರ, ಅದೇ ಫ್ರಾತು, ಅದೇ ಟೇಸ್ಟು. ಯಾವಾಗಾದರೂ ನೀವು ಪ್ಲಾನ್ ಮಾಡಿದ್ರೆ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಲಂಡನಲ್ಲಿದ್ದರೆ ಇಲ್ಲ ಎಲ್ಲಾದರೂ ಅಕ್ಕಪಕ್ಕ ಇದ್ದರೆ ನಿಮಗೆ ಖಂಡಿತ ಹೇಳಿ. ಇಟ್ಸ್ ಲೈಕ್ ಅ ನಾಸ್ಟಾಲ್ಜಿಕ್ ಫೀಲಿಂಗ್. ಅಂದರೆ ನಾವು ನಮ್ಮ ದೇಶದಿಂದ ಆಚೆ ಹೋಗ್ತೀವಲ್ಲ, ಆವಾಗ ನಮಗೆ ನಮ್ಮ ದೇಶದ ಊಟ ಎಲ್ಲ ನಮಗೆ ಜ್ಞಾಪಕ ಬರುತ್ತೆ. ಆವಾಗ ಈ ಥರ ಜಾಗ ಬಂದರೆ ಒಂದು ಖುಷಿ ಬರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಊಟ ಗೀಟ ಎಲ್ಲ ಮುಗಿಸಿ ನಾನು ವೆಂಬ್ಲಿ ಕಡೆ ಹೋಗಿದೆ. ಅಲ್ಲಿ ಆ್ಯಕ್ಚುಲಿ ನವರಾತ್ರಿದು ಒಂದು ಕಾರ್ಯಕ್ರಮ, ಒಂದು ಮಂದಿರ ಅಂದರೆ ಒಂದು ದೇವಸ್ಥಾನದಲ್ಲಿತ್ತು. ಸನಾತನ ದೇವಸ್ಥಾನ ಇದು. ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಒಳಗಡೆ ತುಂಬ ಒಳ್ಳೆಯ ಪ್ರತಿಮೆ ಇದೆ ಎಲ್ಲ ದೇವ್ರದ್ದು. ಮತ್ತು ಅಲ್ಲೇ ಅವರು ಒಂದು ಸ್ಟಾಲು ಹಾಕಿದ್ರು. ಅಲ್ಲಿ ನಮ್ಮ ಲೇಡೀಸು ಸಾರಿನೂ ಸೆಲ್ ಮಾಡ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಟು ಸಿ ಆಲ್ ದ ಪೀಪಲ್ ಪಾರ್ಟಿಸಿಪೇಟಿಂಗ್ ಸೋ ವೆಲ್. ನೋಡಿ, ತುಂಬ ಒಳ್ಳೆ ಹೊಟ್ಟೆನೂ ಇದೆ. ಎಲ್ಲ ಹೇಗೆ ಹೇಳ್ತಾ ಇದ್ದಾರೆ. Only 7 pound. प्रसाद की माता जी की 9 day. इंडिया में हम बोलेंगे, हम इधर गरबा खेलते हैं, फिर वे माता जी की प्रसाद की साड़ी हम भी सेल भी करते हैं. और आप यहाँ पे इंडिया को मिस नहीं करते? हम तो बहुत मिस करते हैं, क्या करें.
हम भी इधर आए, इधर भी हमके बहुत दूसरी जगह खेलते हैं, पर फिर भी इंडिया की तरह नहीं मिलता इधर, बहुत मिस करते हैं. इंडिया इज वेरी नाइस, गुड सिंगर एंड गुड प्लेस and good enjoy, but here enjoy but small place. Small but heart is very big. ಸೊ ಇದು ನಂದು ಮಿನಿ ವ್ಲಾಗ್ ಇತ್ತು. ಐ ಹೋಪ್ ಯು ಲೈಕ್ ದಿಸ್. ಟು ಶೇರ್ ಇಟ್ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಮಸ್ತೆ ನೆಲಮಂಗಲ ಚಾನಲ್ ಫಾರ್ ಮೋರ್ ಸಚ್ ವಿಡಿಯೋಸ್.